ಆನೆ ನಡೆದಿದ್ದೇ ದಾರಿ ಅಂತ ಸಿಎಂ ಸಿದ್ದರಾಮಯ್ಯ ಬಂಪರ್ ಯೋಜನೆಯ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಈ ನಡೆ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ಬಾಣ ಪ್ರಯೋಗಿಸಿರೋ ಕೇಸರಿ ಪಡೆಯ ದಂಡನಾಯಕ ಆರ್ ಅಶೋಕ್ ಹಿಂದುತ್ವದ ಚಾಟಿ ಬೀಸಿ ಮಾತಿನ ಮಳೆಗೆರೆದಿದ್ದಾರೆ. 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರಿಗೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಮತಯುದ್ಧವನ್ನ ಗೆದ್ದು ಅಧಿಕಾರದ ಗದ್ದುಗೆ ಏರುವ ರಾಜಕೀಯ ಪಕ್ಷಗಳು ತಮ್ಮ ಬೆನ್ನಿಗೆ ನಿಂತ ಸಮುದಾಯಗಳನ್ನ ಸಂತೃಪ್ತಿಪಡಿಸೋದು ಹೊಸತೇನಲ್ಲ. ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಲ್ಪಸಂಖ್ಯಾತರಿಗೆ ಸುಗ್ಗಿ ಕಾಲ ಅನ್ನೋ ಮಾತನ್ನ ಮತ್ತೆ ಮತ್ತೆ ಸಿದ್ದರಾಮಯ್ಯ ಸತ್ಯ ಮಾಡಲು ಮುಂದಾಗ್ತಿದ್ದಾರೆ. ಈ ಮೂಲಕ ಅಲ್ಪಸಂಖ್ಯಾತರಿಗೆ ಅಭಿವೃದ್ಧಿ ಯೋಜನೆಗಳನ್ನ ನೀಡಿ ಬಂಪರ್ ಆಫರ್ಗಳನ್ನ ಜನರ ಮುಂದಿಡ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರದ ಈ ನಡೆ ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗಿಸ್ತಿದೆ. ಅಲ್ಪಸಂಖ್ಯಾತರಿಗೆ ಬಂಪರ್ ಗಿಫ್ಟ್ ನೀಡಿದ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ. ಅಲ್ಪಸಂಖ್ಯಾತರನ್ನ ಸಂತೃಪ್ತಿಪಡಿಸಲು ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾ ಇರೋ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಯೋಜನೆಗೆ ಅಂಕಿತ ಹಾಕಿದ್ದಾರೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಕ್ರಿಯಾ ಯೋಜನೆ ತಯಾರಿಸುವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ನೆಲೆಸಿರುವ ಪ್ರದೇಶಗಳನ್ನ ಗುರುತಿಸಿ ಅನುದಾನ ಹಂಚಿಕೆ ಮಾಡಬೇಕು ಅಂತ ಸಿಎಂ ಸೂಚಿಸಿದ್ದಾರೆ. ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾದ ಸಿದ್ದರಾಮಯ್ಯ ನಡೆ. ರಾಜ್ಯ ಸರ್ಕಾರದ ವಿರುದ್ಧ ಅಸ್ತ್ರಕ್ಕಾಗಿ ಕಾಯ್ತಾ ಇರೋ ಬಿಜೆಪಿಗೆ ಸಿದ್ದರಾಮಯ್ಯ ನಡೆಯೇ ಬ್ರಹ್ಮಾಸ್ತ್ರವನ್ನ ನೀಡ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ನೀಡೋದಾಗಿ ಹೇಳಿ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಿದ್ದರಾಮಯ್ಯ ಈಗ ಮತ್ತೊಂದು ಯೋಜನೆ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ಕೆರಳಿದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ನೀಡಲು ಮುಂದಾಗಿರೋದು ಬಿಜೆಪಿಗರನ್ನ ಮಾತಿನ ಮಲ್ಲಯುದ್ಧಕ್ಕೆ ಸ್ವಾಗತಿಸಿದೆ. ಸಿಎಂ ಸಿದ್ದರಾಮಯ್ಯ ತುಘಲಕ್ ದರ್ಬಾರ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಗೆ ಆರ್ ಅಶೋಕ್ ಸಿಡಿಮಿಡಿ. ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಘೋಷಣೆ ಮಾಡಿರೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ರಾಜ್ಯದ ಮೇಲೆ ಟಿಪ್ಪು ಸಂಸ್ಕೃತಿ ಹೇರಿ ಹಿಂದೂಗಳನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರು ತೊಗಲಕ್ ದರ್ಬಾರವನ್ನು ಮಾಡ್ತಾ ಇದ್ದಾರೆ. ವೋಟ್ಗೋಸ್ಕರ, ಪಾರ್ಲಿಮೆಂಟ್ ಚುನಾವಣೆಯ ವೋಟ್ಗೋಸ್ಕರ ಈ ಥರ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಈ ಪ್ರವೃತ್ತಿ ಇದೆಯಲ್ಲ, ಇದು ಸಿದ್ದರಾಮಯ್ಯನವರಿಗೆ ಕರಗತವಾಗಿ ಬಂದಿದೆ. ಇವರಲ್ಲಿ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಥರ ಪಾಟೀಲ್ ಅವರು ಹೇಳಿದ್ದಾರೆ, ಕಲಬುರಗಿ MLA, ಕಾಂಗ್ರೆಸ್ MLA ಅವರು ಕಳೆದ 7 ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ, ಅಭಿವೃದ್ಧಿ ಕಲ್ಲನ್ನು ಹಾಕಿಲ್ಲ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಕಲ್ಲಲ್ಲ, ರೈತರ ತಲೆ ಮೇಲೆ ಕಲ್ಲುಗಳನ್ನು ಹಾಕಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ. ನಾವು ಎಲ್ಲಿದ್ದೀರಿ, ಯಾವ ದೇಶದಲ್ಲಿದ್ದೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಓಲೈಕೆ ರಾಜಕಾರಣ ಮಾಡಿ ಹಿಂದೂಗಳನ್ನು ಒಂದು ರೀತಿ ಕಡೆಗಣಿಸುವಂಥ ಒಂದು ಕೆಲಸ ಮಾಡ್ತಾ ಇರೋವಂಥ ಸಿದ್ದರಾಮಯ್ಯನವರು ನಿಜಕ್ಕೂ ಅವರು ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರಿದ್ದಾರೆ, ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ, ಅದಕ್ಕೆ ಒಂದು ಅಪವಾದವನ್ನು ಸಿದ್ದರಾಮಯ್ಯನವರು ತಂದಿದ್ದಾರೆ ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರ ರೈತರನ್ನ ಕಡೆಗಣನೆ ಮಾಡ್ತಾ ಇದೆ. ಹಿಂದೂ ಮುಸ್ಲಿಮರನ್ನ ಬೇರೆ ಬೇರೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ರೈತರು ಸಂಕಷ್ಟದಲ್ಲಿದ್ರು ಆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ. ರೈತರಿಗೆ ಬಾಕಿ ಇರೋ 2,000 ಹಣ ಕೊಡೋಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಟಿಪ್ಪು ಹೇಗೆ ಹಿಂದೂ ಮುಸ್ಲಿಮರನ್ನ ಪ್ರತ್ಯೇಕ ಮಾಡಿದ್ನೋ ಹಾಗೆ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಕೆಂಡ ಉಗಳಿದ್ದಾರೆ. ಒಂದೇ ಒಂದು ವಾರದಲ್ಲಿ 2,000 ರೂಪಾಯಿ ಕೊಡ್ತೀರಿ ಅಂತ. ಆ್ಯಕ್ಚುಲಿ ರೈತರು ಕೊಡಬೇಕಾಗಿರೋದೆಷ್ಟು? ಒಬ್ಬೊಬ್ಬ ರೈತನಿಗೆ 30,000ರಿಂದ 40,000ವರೆಗೂ ಒಬ್ಬೊಬ್ಬ ರೈತನಿಗೆ ಕೊಡಬೇಕು. ಇವ್ರಿಗೆ ಯೋಗ್ಯತೆ ಇಲ್ಲ ಕೊಡೋಕ್ಕೆ. ಇನ್ನು ರೈತರಿಗೆ ಇವರ ಯೋಗ್ಯತೆಗೆ, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವ್ರ ಯೋಗ್ಯತೆಗೆ 2,000 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ದರು
ಇವತ್ತು 11,000 ಕೋಟಿನ ಅಲ್ಪಸಂಖ್ಯಾತರ ವಾಸ ಮಾಡುವಂಥ ಬಡಾವಣೆಗಳಿಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಬ್ಯಾಕ್ ಟು ಬ್ಯಾಕ್ ಅಲ್ಪಸಂಖ್ಯಾತರಿಗೆ ಬಂಪರ್ ಯೋಜನೆಗಳನ್ನ ನೀಡಿ ಲೋಕಸಭಾ ಚುನಾವಣೆಗೆ ಮತಬುಟ್ಟಿ ಭದ್ರಗೊಳಿಸಿಕೊಳ್ಳುವ ತಂತ್ರ ಹೆಣೆದಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಒಟ್ನಲ್ಲಿ ಇತ್ತ ಅಲ್ಪಸಂಖ್ಯಾತರ ಓಲೈಕೆ ಅಂತ ಬಿಜೆಪಿ ಪ್ರತಿದಾಳಿ ಮಾಡ್ತಿದ್ರು, ಅತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಆನೆ ನಡೆದಿದ್ದೇ ದಾರಿ ಅಂತ ಹೊಸ ಯೋಜನೆಗಳಿಗೆ ಅಡಿಗಲ್ಲು ಹಾಕ್ತಿದ್ದಾರೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.